शिव कैलाशों के वासी डोलीदारों के राजा शंकर संकट हरणा. ಹಲೋ ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ ಗೆಳೆಯರೆ. ಏನು ಸಮಾಚಾರ, ಏನು ಮಾಡ್ತಾಯಿದ್ದೀರಿ? ನಾನು ಬೆಳಗ್ಗೆ 6:30 ಗಂಟೆಗೆ ಎದ್ದುಬಿಟ್ಟು ಫ್ರೆಶ್ ಆಗಿ ನೋಡಿ ಬಂದಿದ್ದೀನಿ. ಇಲ್ಲಿ ಶಿವನ ಸನ್ನಿಧಿಯಲ್ಲಿ ಬಂದಿದ್ದೀನಿ. ಜಸ್ಟ್ ಇವಾಗ ತಾನೇ ನಮಸ್ಕಾರ ಎಲ್ಲ ಮಾಡಿ ಕೂತ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸೂರ್ಯ ಬಂದು ಮುಖ ಕೊಡಿತಾ ಇದ್ದಾನೆ. ಇವತ್ತಿಂದ ಕೆಲಸಕ್ಕೆ ಏನಾದರೂ ಜಾಯ್ನ್ ಆಗೋಣ, ಏನಾದರೂ ಕೆಲಸ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರ ರೆಡಿಯಾಗಿ ಬಂದಿದ್ದೀನಿ ಫುಲ್ಲು. ಬನ್ನಿ ನೋಡೋಣ ಇವತ್ತಿನ ಕೆಲಸ ಹೇಗಿರುತ್ತೆ, ಏನು ಮಾಡ್ತೀನಿ, ಎಲ್ಲೆಲ್ಲ ಹೋಗ್ತೀನಿ ಎಲ್ಲ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ. ಬಸವ ಕಲ್ಯಾಣ ಬಂದಿದ್ದೀನಿ. ಬೆಳಗ್ಗೆ 9 ಗಂಟೆ ಆಗ್ತಾಯಿದೆ. ಇವತ್ತು ಏನಾದರೂ ಒಂದು ಕೆಲಸ ನೋಡೋಣ ಅಂತ ಬಂದಿದ್ದೀನಿ. ನೋಡಿ BKಲಿ ಏನೂ ಇಲ್ಲ, ಇನ್ನೂ ಅಷ್ಟು ಟ್ರಾಫಿಕ್ ಇಲ್ಲ, ಜನಗಳು ಇಲ್ಲ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ಫುಲ್ಲು ಖಾಲಿ ರೋಡ್ ಇದೆ. ಬನ್ನಿ ನೋಡೋಣ ಏನಾಗುತ್ತೆ ಇವತ್ತಿನ ಕೆಲಸ. ಬೆಳಗ್ಗೆ ಇಲ್ಲಿ ಬಂದಿದ್ದೀನಿ. ಆಫೀಸ್ ಹೇಗಿದೆ ನೋಡ್ತಾ ಇರ್ಬೋದು ನೀವು. LNT ಆಫೀಸ್ ಇದೆ ನೋಡಿ. ಬೋರ್ ಆಗ್ತಾಯಿದೆ, ಏನು ಮಾಡೋದು. ಕೆಲಸ ಇನ್ನು ನಾಳೆ ನಾಡಿದ್ದು ಮೋಸ್ಟ್ಲಿ ಮಂಡೇ ಬಾ ಅಂತ ಹೇಳ್ಬೋದು ಅವರು. ಮಂಡೆಯಿಂದ ಕೆಲಸ ಹೋಗಬೇಕು, ಕೆಲಸ ಮಾಡಲೇಬೇಕು. ಸುಮ್ಮನೆ ಎಷ್ಟು ದಿನ ಅಂತ ಕೂತ್ಕೊಳ್ಳೋದು. ಇವಾಗ 2 ತಿಂಗಳಾಯಿತು ಕೆಲಸ ಇಲ್ಲ, ಏನಿಲ್ಲ ಮನೆಯಲ್ಲಿ. ಅದೇ ಹೊಲಕ್ಕೆ ಹೋಗೋದು, ಹೊಲ ನೋಡ್ಕೊಳ್ಳೋದು ಅಷ್ಟೇ ಆಗಿದೆ. ಏನಾದರೂ ಇನ್ವೆಸ್ಟ್ಮೆಂಟ್, ಇವಾಗ ಅರ್ನಿಂಗ್ ಏನಾದರೂ ಮಾಡಬೇಕಲ್ವ. ಓನ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೇಗಾಗುತ್ತೆ, ಅರ್ನಿಂಗು ಸ್ವಲ್ಪ ಮಾಡಬೇಕು. ಸೊ ಅದಕ್ಕೋಸ್ಕರ ಯಾವುದೇ ಕೆಲಸ ಇರಲಿ, ಕೆಲಸನೇ ಮಾಡ್ತಾ ಇರೋದು. ಈ ಕಡೆ BKಲಿ ಇಷ್ಟೊತ್ತು ನಮ್ಮ ಫ್ರೆಂಡ್ ಶಾಪಲ್ಲಿ ಕೂತಿದ್ದೆ. ಅಲ್ಲಿಂದ ಒಳಗಡೆಯಿಂದ ಇದೊಂದು ದಾರಿ ಇದೆ. ಈ ದಾರಿಯಿಂದ ಸುಮ್ಮನೆ ಹಾಗೆ ಸುತ್ತಾಡ್ತಾ ಇದ್ದೀನಿ. ಬೋರ್ ಹೊಡಿತಾ ಇದೆ. ಬಿಸಿಲಂತರೂ ತುಂಬ ಇದೆ. ನೋಡಿ ಬಿಸಿಲು ಯಾವ ಥರ ಇದೆ ಅಂತ. ಈ ಕಡೆ ಸುಮ್ಮನೆ ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡಿದ್ದಾರೆ. ಸಾಯಂಕಾಲ ಹುಡುಗರೆಲ್ಲ ಬಂದು ಇಲ್ಲಿ ಆಟ ಆಡ್ತಾರೆ. ಈ ಕಡೆಯಿಂದ ಇದು ಒಳಗಡೆ ಒಂದು ದಾರಿ ಇದೆ. ಇಲ್ಲಿ ಟ್ರಾಫಿಕ್ ಇರಲ್ಲ ಅಂತ ಈ ಕಡೆ ಬಂದೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಇಲ್ಲಿ ಶರಣರ ನಾಡು, ಬಸವ ಕಲ್ಯಾಣ ಅಂದ್ರೇ ಶರಣರ ನಾಡು. ಇಲ್ಲಿ ಬಸವಣ್ಣನವರ ಅರಿವಿನ ಮನೆ. ಇದು ಬಸವಣ್ಣನವರ ಅರಿವಿನ ಮನೆ ಇದೆ. ಇದು ಕಾಣಿಸ್ತಾ ಇರ್ಬೋದು ನಿಮಗೆ. ಸುಮಾರು ಹಳೆ ಕಾಲದ್ದು. ನೋಡಿ ಯಾವ ಥರ ಇದೆ ಅಂತ. ಇವಾಗೆಲ್ಲ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ, ಇನ್ನೂ ಡೆವಲಪ್ ಆಗುತ್ತೆ. ಅಲ್ಲಲ್ಲೆಲ್ಲ ಸ್ವಲ್ಪ ಮನೆಗಳು ಕಟ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಈ ಥರ ಆಗಿದೆ, ಡೆವಲಪ್ ಆಗ್ತಾ ಇದೆ BK ನೋಡಿ. ಇವಾಗ ತಾನೇ ಆಚೆ ಬಂದಿದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡ್ದ. ಫ್ರೆಂಡ್ ಶಾಪಲ್ಲಿದ್ದೆ. ಅವನದೇನೋ ಶಾಪಲ್ಲಿ ಸ್ವಲ್ಪ ಕಸ್ಟಮರ್ ಬರ್ತಾ ಇದ್ದಾರಂತೆ, ಸ್ವಲ್ಪ ಹೋಗು ಅಂದ. ಜಸ್ಟ್ ಇವಾಗ ತಾನೇ ಆಚೆ ಬಂದಿದ್ದೆ ಅವ್ರ ಶಾಪಿಂದ. ಮತ್ತೆ ತಿರ್ಗಾ ಹೋಗಂತ ಇದ್ದಾನೆ. ಏನೂ ಆಗಲ್ಲ, ಏನಾದರೂ ಮಾಡಬೇಕಲ್ಲ ಪಾಪ. ಇವಾಗ ಅವನು ಬೇರೆ ಕಡೆ ಹೋಗಿದ್ದಾನೆ. ಸೊ ಸ್ವಲ್ಪ ಹೋಗು ಅಂತ ಇದ್ದಾನೆ. ತೊಂದರೆ ಇಲ್ಲ. ಜಸ್ಟ್ ಇವಾಗ ತಾನೇ ಆಚೆ ಬಂದಿದ್ದೆ ಒಂದು ಶಾಪಿಂದ. ಮತ್ತೆ ತಿರ್ಗಾ ಹೋಗಬೇಕು. ಹೋಗ್ಬಿಟ್ಟು ಅದೇನೋ ಸ್ವಲ್ಪ ಕಸ್ಟಮರ್ ಬರ್ತಾ ಇದ್ದಾರಂತೆ, ರೋಲ್ ಏನೋ ಕೊಡಬೇಕಂತೆ. ಒಂದು ಇಂಟೀರಿಯರ್ ಶಾಪ್ ಅಲ್ವಾ, ಅದಕ್ಕೆ ಹೋಗ್ಬಿಟ್ಟು ಅದಿಷ್ಟು ಕೆಲಸ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇದೇ ದಾರಿಯಿಂದ ಬಂದೆ, ಇದೇ ದಾರಿಯಿಂದ ಹೋಗ್ತಾ ಇದ್ದೀನಿ ರಿಟರ್ನ್. ಇವತ್ತು ಇದೇ ಕಾಂಪ್ಲೆಕ್ಸಲ್ಲಿದ್ದೆ. ನೋಡ್ತಾ ಇರ್ಬೋದು, 1-2 ಶಾಪ್ಗಳೆಲ್ಲ ಓಪನ್ ಇದೆ. ಮಿಕ್ಕಿದೆಲ್ಲ ಕ್ಲೋಸ್ ಇದೆ. ನೋಡಿ ಅದು ಶಾಪ್ ನೋಡಿ, ಇದೇ ಶಾಪ್ ಇದೆ. ಜಸ್ಟ್ ಇವಾಗ ತಾನೇ ಆಚೆ ಹೋದೆ. ಅವನು ತಿರ್ಗಾ ಕಾಲ್ ಮಾಡಿ ಸ್ವಲ್ಪ ಹೋಗು, ಕಸ್ಟಮರ್ ಇದ್ದಾರೆ ಅಂತಂದ. ಸೊ ಮತ್ತೆ ತಿರ್ಗಾ ಬಂದಿದ್ದೀನಿ. ಬರಲಿ, ಯಾರೋ ಕಸ್ಟಮರ್ ಅಂತೆ ಪಾಪ. ಅವ್ನ ಕಸ್ಟಮರಿಗೆ ನಾವು ಯಾಕೆ ಸುಮ್ಮನೆ ಇದು ಮಾಡೋಣ. ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡಬೇಕಲ್ವ. ನೋಡಿ ಯಾವ ರೀತಿ ಇದೆ ಅಂತ. ಚೆನ್ನಾಗಿ ಮಾಡಿದ್ದಾನೆ ಶಾಪು, ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ನೋಡಿ ಎಲ್ಲ ಇಂಟೀರಿಯರು, ಡಿಸೈನಿಂಗು, ಲೈಟ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾನೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ.
ನೋಡಿ, ಒಳ್ಳೆಯದಾಗಲಿ. ರಾಮಲಿಂಗೇಶ್ವರ ದೇವರ ಫೋಟೋ ಇಟ್ಟಿದ್ದಾನೆ. ಒಳ್ಳೆಯದಾಗುತ್ತೆ ಬಿಡಿ, ಬನ್ನಿ. ಕೆಲಸ ಅಂತೂ ಓಕೆ ಆಗಿದೆ. ಇವತ್ತು ಇಂಟರ್ವ್ಯೂ ಕೊಟ್ಟಿದ್ದೆ. ಇಂಟರ್ವ್ಯೂವಲ್ಲಿ ಓಕೆ ಸರಿ ಮಾಡಿ ಕೆಲಸ ಮಾಡಿ ಅಂತ ಹೇಳಿದರು. ನಾನು ಓಕೆ ಅಂತ ಹೇಳಿದೆ. ಸೊ ಇವಾಗ ಇಲ್ಲೇ ಹುಲ್ಸೂರು ಅಂತ ಬರುತ್ತೆ ನಮ್ಮೂರ ಹತ್ರ. ಹುಲ್ಸೂರಿಗೆ ಅಲ್ಲಿ ಬ್ರ್ಯಾಂಚಲ್ಲಿ ನನಗೆ ಕೊಟ್ಟಿದ್ದಾರೆ ಕೆಲಸ. L&Tಯಲ್ಲಿ ಕೆಲಸ ಇದೆ. ಜೀವನದಲ್ಲಿ ಏನೇ ಇರಲಿ, ಯಾವುದೇ ಕೆಲಸ ಇರಲಿ, ಕೆಲಸನೇ ಯಾವುದೇ ಇರಲಿ, ನಾವು ಇವಾಗ ಯಾವ ಫೀಲ್ಡಲ್ಲಿ ಹೋದ್ರೂ ಹಣಗೋಸ್ಕರನೇ ಹೋಗೋದು. ಸೊ ಎಲ್ಲಾದರೂ ಇವಾಗ ನನ್ನ ಫೀಲ್ಡು ಇರೋದು, ನಾನು BSc ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಏನು ಮಾಡೋದು, ಇವಾಗ ನನಗೆ L&Tಯಲ್ಲಿ ನನ್ನ ದೇವ್ರು ನನಗೆ ಹಾದಿ ತೋರಿಸ್ತಾ ಇದ್ದಾರೆ. L&Tಯಲ್ಲಿ ತೋರಿಸ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಮನೆ ಹಿಡ್ಕೊಂಡು ಹೋಗಬೇಕು. ಮನೇಲಿರಬೇಕು ಅಂದರೆ ಯಾವ್ದು ಕೆಲಸ ಸಿಗುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗಬೇಕು. ತೊಂದರೆ ಇಲ್ಲ, ಇದೇ ಕೆಲಸ ಮಾಡ್ತೀನಿ. ಏನಾಗುತ್ತೋ ಗೊತ್ತಿಲ್ಲ, ಕೆಲಸ ಮಾಡ್ಕೊಂಡು ಹೋಗೋದು. ಬನ್ನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು.